ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ಜಾನಪದ ರಂಗಕಲೆ ಸುಗ್ಗಿ ಕುಣಿತದ ಬಗ್ಗೆ ನಾವು ಇಂದು ನಿಮಗೆ ವಿವರವಾದ ಮಾಹಿತಿಯನ್ನ ತಿಳಿಸಲಿದ್ದೇವೆ. ಈ ಬಗ್ಗೆ ಮಾಹಿತಿ ನೀಡಲು ಹಿರಿಯ ಸಾಹಿತಿ, ಕರ್ನಾಟಕ ಜಾನಪದ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುಮುಖಾನಂದ ಜಲವಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಸುಮುಖಾನಂದ ಜಲವಳ್ಳಿಯವರು ಶಿಕ್ಷಕರಾಗಿ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಹಿರಿಯ ಸಾಹಿತಿಗಳಾದ ಇವರು ಸುಮುಖ ಪ್ರಕಾಶನದಡಿಯಲ್ಲಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಇದುವರೆಗೂ ಸುಮಾರು 70ಕ್ಕೂ ಅಧಿಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇಂದು ಇವರೊಂದಿಗೆ ನಾವು ಜಾನಪದದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸುಮುಖಾನಂದ ಜಲವಳ್ಳಿ. ನಮಸ್ಕಾರ. ನಮಸ್ಕಾರ ಸರ್, ನೀವು ಜಾನಪದ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೀರಿ ಎನ್ನುವುದನ್ನ ನಾವು ತಿಳಿದುಕೊಂಡಿದ್ದೇವೆ. ಜಾನಪದ ಎಂದರೇನು? ಜಾನಪದ ಅಂತಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ, ಸಾಗರ ಇದ್ದ ಹಾಗೆ ಅದು. ಅದರಲ್ಲಿ ಈಗ ನಾವು ನಮ್ಮ ಜನಜೀವನವನ್ನು, ಜನಸಾಮಾನ್ಯರ ಬದುಕನ್ನು ನಾವು ತೆಗೆದುಕೊಂಡಾಗ ಆ ಬದುಕಿನಲ್ಲಿ ಏನೆಲ್ಲ ಇದೆಯೋ ಅವೆಲ್ಲವೂ ಕೂಡ ಜಾನಪದವೇ ಆಗಿರ್ತದೆ. ಈಗ ನಾನೀಗ ಹೇಳಿದ್ನಲ್ಲ, ನಮ್ಮ ಜನಸಾಮಾನ್ಯರ ನಂಬಿಕೆಗಳು, ಆಮೇಲೆ ಅವರ ಜೀವನ ವಿಧಾನಗಳು, ಮತ್ತು ಅವರು ರೂಢಿಸಿಕೊಂಡಿರುವಂತಹ ಕಲೆಗಳು, ಅದು ರಂಗಕಲೆ ಆಗಿರಬಹುದು ಅಥವಾ ಸಾಮಾನ್ಯ ಕಲೆ ಆಗಿರಬಹುದು. ಆಮೇಲೆ ಅವರ ವೇಷಭೂಷಣಗಳು, ಅವರ ಆಹಾರ, ಆಮೇಲೆ ಅವರ ವಸ್ತು ಒಡವೆ, ಮತ್ತು ಅವರ ಆಚರಣೆಗಳು, ಇವೆಲ್ಲ ಈ ಜಾನಪದದ ವ್ಯಾಪ್ತಿಯೊಳಗೆ ಬರತಕ್ಕಂಥದ್ದು. ಮತ್ತು ಅವರ ವೃತ್ತಿಗಳು, ಆ ವೃತ್ತಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಸ್ತುಗಳು, ಅಲ್ಲಿ ಅವರ ಜೀವನ ಕೌಶಲ ಅಂತ ನಾವು ಕರಿತೇವೆ. ಆ ಕುಶಲತೆಯನ್ನು ತೋರಿಸುವಂತಹ ಆ ವಸ್ತುಗಳು. ಈಗ ಉದಾಹರಣೆಗಾಗಿ ನಮ್ಮಲ್ಲಿ ಈಗ ಕೃಷಿಕರು ನೀವು ತೆಗೆದುಕೊಳ್ಳಿ. ಕೃಷಿಕರು ಅಲ್ಲಿ ಅವರ ಕೃಷಿ ಮಾಡುವುದೇ ಒಂದು ಕೌಶಲ ನೋಡಿ. ಅಲ್ಲಿ ಗದ್ದೆ ಹೂಡುವಂಥದ್ದು, ಆಮೇಲೆ ಅದಕ್ಕೆ ಬಳಸ್ತಕ್ಕಂತಹ ನೊಗ, ನೇಗಿಲು, ಆಮೇಲೆ ಅಲ್ಲಿ ಅವರು ಸಸಿ ನಾಟಿ ಮಾಡ್ತಕ್ಕಂಥದ್ದು, ಅದನ್ನ ಗದ್ದೆ ಪೈರು ಕೊಯ್ಯುವಂಥದ್ದು, ಬಡಿಯುವಂಥದ್ದು, ಇವೆಲ್ಲ ನೋಡಿ ಆ ಕೌಶಲದಲ್ಲಿ, ವೃತ್ತಿ ಕೌಶಲದಲ್ಲಿ ಬರ್ತದೆ. ಹಾಗಾಗಿ ಈ ಜಾನಪದ ಅಂತ ಹೇಳುವಾಗ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳುವಾಗಿಲ್ಲ, ಜೀವನದಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ಅಲ್ಲಿ ಜಾನಪದದಲ್ಲಿ ಸೇರ್ಪಡೆಯಾಗಿರ್ತದೆ. ಹಾಗೆ ಅದರ ಅರ್ಥವ್ಯಾಪ್ತಿ ತುಂಬಾ ವಿಸ್ತಾರವಾದದ್ದು ಅಂತ ಹೇಳ್ಬೋದು. ಸರ್, ಜಾನಪದ ಎಂದರೇನು ಅಂತ ನೀವು ತಿಳಿಸಿದ್ದೀರಿ. ಈಗ ಜಾನಪದ ಕಲೆಯಲ್ಲಿ ಏನೇನು ಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಅಂತಂದ್ರೆ, ನಮ್ಮ ಜಿಲ್ಲೆಯ ಜಾನಪದದ ಬಗ್ಗೆ ತುಂಬ ಈಗಾಗಲೇ ಸಂಶೋಧನೆ ಆಗಿದೆ. ನಮ್ಮ ಡಾಕ್ಟರ್ ಎಲ್ ಆರ್ ಹೆಗ್ಡೆಯವರು, ಡಾಕ್ಟರ್ ಎನ್ ಆರ್ ನಾಯಕರು, ಶ್ರೀ ವಿ.ಗ. ನಾಯಕರು, ಆಮೇಲೆ ಇನ್ನೂ ಅನೇಕ ಮಹನೀಯರು, ವಿದ್ವಾಂಸರುಗಳು ನಮ್ಮ ಜಿಲ್ಲೆಯ ಜಾನಪದದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ, ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಅಧ್ಯಯನ ಅದು ನಿರಂತರವಾಗಿ ನಡೆಯುತ್ತಲೇ ಇದೆ. ಅಂದರೆ ಅಷ್ಟು ಸಮೃದ್ಧವಾಗಿರ್ತಕ್ಕಂತಹ ಜಾನಪದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಮತ್ತು ಬಹಳ ವೈವಿಧ್ಯಪೂರ್ಣವಾದಂತಹ ಜಾನಪದ ಇಲ್ಲಿ ಇದೆ. ವಿವಿಧ ರೀತಿಯ, ಸಾಮಾನ್ಯವಾಗಿ
ನಮ್ಮ ಒಂದು ಅಧ್ಯಯನದ ಅನುಭವದ ಪ್ರಕಾರ ಹೇಳುವುದು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಲ್ಲ ಜಿಲ್ಲೆಗಳಿಗಿಂತಲೂ ಕೂಡ ಹೆಚ್ಚಿನ ಜಾನಪದ ವೈವಿಧ್ಯ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ನಮ್ಮ ವಿದ್ವಾಂಸರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವೈವಿಧ್ಯಪೂರ್ಣವಾದಂತಹ ಜಾನಪದ, ಅದು ಜೀವನ ಶೈಲಿ ಆಗಿರಬಹುದು, ಕಲೆ ಆಗಿರಬಹುದು, ಕ್ರೀಡೆ ಆಗಿರಬಹುದು, ಹಾಡು ಸಾಹಿತ್ಯ ಆಗಿರಬಹುದು, ಯಾವುದನ್ನೇ ತೆಗೆದುಕೊಂಡರೂ ಕೂಡ ಅತ್ಯಂತ ಸಮೃದ್ಧವಾದಂತಹ ಜಾನಪದ ಸಂಪತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ಬೋದು. ಸರ್, ಉತ್ತರ ಕನ್ನಡದಲ್ಲಿ ವೈವಿಧ್ಯಮಯವಾದ ಜಾನಪದ ಕಲೆ ಇದೆ ಅಂತ ನೀವು ಹೇಳ್ತಿದ್ದೀರಿ. ಈ ವೈವಿಧ್ಯಮಯವಾದ ಜಾನಪದ ಕಲೆ ಇರೋದಕ್ಕೆ ಕಾರಣ ಏನು? ನನಗೆ ಅನ್ನಿಸುವುದು, ಇಲ್ಲಿ ಬೇರೆ ಬೇರೆ ಜನವರ್ಗದವರಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ವಿವಿಧ ಜನವರ್ಗಗಳು ನಮ್ಮ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಇರಲಿಕ್ಕಿಲ್ಲ ಅಂತ ನನ್ನ ಅನುಭವದ ಮಿತಿಯೊಳಗೆ ಹೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಬಹು ಜನ ವರ್ಗಗಳು, ಬೇರೆ ಬೇರೆ ಜನ ವರ್ಗಗಳು ಇವೆ. ಮತ್ತು ಪ್ರತಿಯೊಂದು ಜನವರ್ಗಕ್ಕೂ ಅದರದ್ದೇ ಆದಂಥ ಒಂದು ಜೀವನ ವಿಧಾನ ಇದೆ, ಜೀವನ ಶೈಲಿ ಇದೆ, ಭಾಷೆ ಇದೆ, ಆಮೇಲೆ ಕಲೆ ಇದೆ. ಈ ಬೇರೆ ಬೇರೆ ಜಾನಪದ ಸಂಪತ್ತನ್ನು ನಾವು ಅವರ ಬದುಕಿನಲ್ಲಿ ನಾವು ಕಾಣುತ್ತೇವೆ. ಬಹುಶಃ ಬೇರೆ ಬೇರೆ ಜನವರ್ಗಗಳು ಇಲ್ಲಿ ಇರುವುದರಿಂದಾಗಿ ವೈವಿಧ್ಯಮಯವಾದಂತಹ ಜಾನಪದ ಇಲ್ಲಿ ಇದೆ ಅಂತ ಅನ್ನಿಸ್ತದೆ. ಈಗ ನೋಡಿ, ನಮ್ಮ ಸಿದ್ಧಿ ಜನಾಂಗ ಇದೆ. ಸಿದ್ಧಿ ಜನಾಂಗದವರಲ್ಲಿ ಈ ಡಮಾಮಿ ಕುಣಿತ ಅನ್ನೋದಿದೆ, ಅದು ಆ ವರ್ಗದಿಂದ ಬಂದಂಥದ್ದು ಕಲೆ. ನಮ್ಮ ಹಾಲಕ್ಕಿ ಒಕ್ಕಲಿಗರನ್ನ ತೆಗೆದುಕೊಂಡ್ರೆ ಅಲ್ಲಿ ತಾರಲೆ ಕುಣಿತ ಇದೆ, ಸುಗ್ಗಿ ಇದೆ. ಹಾಗೆ ನಮ್ಮ ಹಳ್ಳಿಯರನ್ನು ತೆಗೆದುಕೊಳ್ಳಿ, ಅಲ್ಲಿ ಕಾಡ್ಯನಾಟ ಅಂತ ಇದೆ, ಗುಮ್ಟೆ ಪಾಂಗು, ನಮ್ಮ ಹಾಲಕ್ಕಿ, ಗಾಮೊಕ್ಕಲಲ್ಲಿ, ಹೀಗೆ ಪ್ರತಿಯೊಂದು ವರ್ಗವನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಅವರದ್ದೇ ಆದಂಥ ಒಂದು ವಿಶಿಷ್ಟವಾದಂತಹ ಕಲೆ ಇದೆ. ಮತ್ತೆ ಅವರದ್ದೇ ಒಂದು ಭಾಷೆ, ಕನ್ನಡ ಭಾಷೆಯಾಗಿದ್ರೂ ಕೂಡ ಆವ ಜನವರ್ಗಗಳು ಆಡುವಂತಹ ಭಾಷಾ ಪ್ರಭೇದಗಳಲ್ಲಿ ಇರ್ತವೆ. ಮತ್ತೆ ಅದನ್ನು ಅನುಸರಿಸಿಕೊಂಡು ಬಂದಂತಹ ಹಾಡುಗಳಿವೆ. ಜಾನಪದ ಎಲ್ಲ ವರ್ಗಗಳಲ್ಲಿಯೂ ಕೂಡ ಈ ಜಾನಪದ ಹಾಡುಗಳನ್ನು ನಾವು ಅಲ್ಲಿ ಕಾಣುತ್ತೇವೆ. ಹಾಗಾಗಿ ನನಗನ್ನಿಸುವುದು, ಇಲ್ಲಿಯ ನಮ್ಮ ಜನಾಂಗ ವೈವಿಧ್ಯ ಇದ್ದ ಕಾರಣ ಬಹುಶಃ ವೈವಿಧ್ಯಮಯವಾದಂತಹ ಜನಪದ ಸಾಹಿತ್ಯ ಇರಬಹುದು, ಕಲೆ ಇರಬಹುದು, ಅಥವಾ ಬೇರೆ ಯಾವುದೇ ಸಂಗತಿಗಳಿರಬಹುದು, ಇಲ್ಲಿ ಇವೆ ಅಂತ ನನಗನ್ನಿಸ್ತಾ ಇದೆ. ಸರ್, ನಮ್ಮ ಜಿಲ್ಲೆಯ ಜಾನಪದ ರಂಗಕಲೆಯ ಬಗ್ಗೆ ನೀವೇನು ಹೇಳಬಯಸ್ತೀರಾ ಸರ್? ಜಾನಪದ ರಂಗ ಕಲೆ, ಅದು ಕಲೆಗಳಲ್ಲಿ ನಾವು ಜಾನಪದ ರಂಗಕಲೆ ಅಂತ ಕರೀತೇವೆ. ಈ ಜಾನಪದ ರಂಗ ಕಲೆ ಅಂತ ಕಲೆಯಲ್ಲಿ ಬರ್ತಕ್ಕಂಥದ್ದು ನಮ್ಮದು ಯಕ್ಷಗಾನ. ಇದು ಜಾನಪದ. ಯಕ್ಷಗಾನದ ಬಗ್ಗೆ, ಯಕ್ಷಗಾನವನ್ನು ಶಾಸ್ತ್ರೀಯ ಕಲೆ ಅಂತ ಹೇಳ್ತಾರೆ. ಆ ಶಾಸ್ತ್ರೀಯತೆ ಅದರಲ್ಲಿ ಇದೆ, ಇಲ್ಲ ಅಂತಲ್ಲ. ಆದರೆ ಮೂಲತಃ ಜಾನಪದದ ಸತ್ವ ಆ ಕಲೆಯಲ್ಲಿ ಇದೆ. ಆಮೇಲೆ ನಮ್ಮ ಸುಗ್ಗಿ ಕುಣಿತ, ಇದು ಜಾನಪದ ರಂಗಕಲೆಯಲ್ಲಿ ಬರುತ್ತದೆ. ಹಾಗೆ ಈ ನಮ್ಮ ಸಿದ್ಧಿಯವರ ಡಮಾಮೆ ಕುಣಿತ, ಡೊಳ್ಳು ಕುಣಿತ, ಆಮೇಲೆ ತಾರಲೆ ಕುಣಿತ, ಪುಗುಡಿ ಕುಣಿತ, ಇವೆಲ್ಲ ಈ ಜಾನಪದ ರಂಗಕಲೆಗಳಲ್ಲಿ ಬರ್ತವೆ. ಈಗ ಈ ರಂಗಕಲೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯಕ್ಷಗಾನ ಮತ್ತು ಸುಗ್ಗಿ ಕುಣಿತ. ಇವೆರಡನ್ನು ಬಹಳ ವಿಶೇಷವಾಗಿ ನಾವು ನೋಡಬೇಕಾಗ್ತದೆ. ಅಂದರೆ ಉಳಿದವುಗಳು ಗೌಣ ಅಂತಲ್ಲ, ಅವು ಪ್ರಧಾನವೇ. ಯಕ್ಷಗಾನ ಮತ್ತು ಸುಗ್ಗಿ ಕುಣಿತ, ಸುಗ್ಗಿ ಕಲೆ, ಇವೆರಡನ್ನು ನಾವು ಜಾನಪದ ಸಮೂಹ ಕಲೆ ಅಂತ ಹೇಳಬಹುದು. ಅಂದರೆ ಈ ಕಲೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂತಹ ಕಲೆ ಅಲ್ಲ. ಇದು ಯಕ್ಷಗಾನ ಇರಲಿ ಮತ್ತು ಸುಗ್ಗಿ ಕುಣಿತ ಇರಲಿ. ಈಗ ಯಕ್ಷಗಾನವನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಎಲ್ಲ ವರ್ಗದವರು ಕೂಡ ಇದ್ದಾರೆ. ಎಲ್ಲ ವರ್ಗದಿಂದಲೂ ಕೂಡ ಕಲಾವಿದರು ಇಲ್ಲಿ ಬಂದಿದ್ದಾರೆ, ಬರುವುದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಎಲ್ಲ ವರ್ಗದವರು ಪಾಲ್ಗೊಳ್ಳುವುದರಿಂದಾಗಿ ಇದನ್ನು ಸಮೂಹ ಕಲೆ ಅಥವಾ ಸಾಮೂಹಿಕ ಕಲೆ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಸುಗ್ಗಿ ಕಲೆಯೂ ಕೂಡ ಹಾಗೆ. ಈ ಸುಗ್ಗಿ ಕಲೆ ಇದೆಯಲ್ಲ, ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂತಹ ಕಲೆ ಅಲ್ಲ. ಬಹುಶಃ ನಮ್ಮಲ್ಲಿ ಇಲ್ಲಿ ಅನೇಕ ವರ್ಗಗಳಲ್ಲಿ ಸುಗ್ಗಿ ಕಲೆ ಇತ್ತು. ಈಗ ನಮ್ಮ ಹಾಲಕ್ಕಿಗಳು, ಗಾಮೊಕ್ಕಲು, ನಾಮಧಾರಿಗಳು, ಕೋಮಾರ ಪಂಥದವರು, ಅಂಬಿಗರು, ಹಳ್ಳೀರರು, ಆಮೇಲೆ ನಮ್ಮ ಮುಕ್ರಿಗಳು, ಹೀಗೆ ವಿವಿಧ ಜನವರ್ಗಗಳಲ್ಲಿ ಈ ಸುಗ್ಗಿ ಕಲೆ ಇತ್ತು ಮತ್ತು ಈಗಲೂ ಕೂಡ ಇದೆ. ಆದರೆ ಯಕ್ಷಗಾನದ ಕಲೆಗೂ ಮತ್ತು ನಮ್ಮ ಸುಗ್ಗಿ ಕಲೆಗೂ, ಸಮೂಹ ಕಲೆ ಅಂತ ಹೇಳುವಾಗ ಇಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣುತ್ತೇವೆ. ಯಕ್ಷಗಾನ ನಿರಂತರವಾಗಿರ್ತಕ್ಕಂಥ, ಅಂದರೆ ಯಾವ ವರ್ಷದ ಯಾವ ಸಮಯದಲ್ಲಿ ಕೂಡ ಯಕ್ಷಗಾನವನ್ನು ನಾವು ಪ್ರದರ್ಶನ ಮಾಡಬಹುದು.
ಒಂದು. ಆದರೆ ಸುಗ್ಗಿ ಹಾಗಲ್ಲ. ನಮ್ಮ ಜನಗಳು ಪಾಲಿಸಿಕೊಂಡು ಬಂದಂಥ ಒಂದು ಸಂಪ್ರದಾಯ ಅಂದರೆ ಸುಗ್ಗಿ ವರ್ಷದ ಒಂದು ಅವಧಿ, ಒಂದು ಸಮಯದಲ್ಲಿ, ಒಂದು ಸಂದರ್ಭದಲ್ಲಿ ಮಾತ್ರ ಸುಗ್ಗಿಯನ್ನು ಕಟ್ಟಿ ಅದು ಕುಣಿಯುವಂಥದ್ದು, ಮತ್ತೆ ಅದಕ್ಕೊಂದು ವಿಧಿವಿಧಾನಗಳೆಲ್ಲ ಏನಿವೆ ಅವನ್ನು ಪಾಲಿಸ್ತಕ್ಕಂಥದ್ದು. ಉಳಿದ ಸಮಯದಲ್ಲಿ ಸುಗ್ಗಿಯನ್ನು ಕಟ್ಟುವಂತಹ ಸಂಪ್ರದಾಯ ಇಲ್ಲ. ಆದರೆ ಈಗ ಪ್ರದರ್ಶನಕ್ಕಾಗಿ ಅದನ್ನು ವಿಸ್ತರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಕಂಡು ಬರ್ತಾ ಇದೆ. ಆ ಪ್ರಶ್ನೆ ಬೇರೆ. ಆದ ನಿಗದಿತವಾದಂಥ ಸಮಯದಲ್ಲಿ ಅದು ಕಟ್ಟಬೇಕು ಅಂತ ಈಗಲೂ ಕೂಡ ಕೆಲವು ಕಡೆಯಲ್ಲ ನಾವು ಅದನ್ನು ಕಾಣ್ತೇವೆ. ಇದು ಒಂದು ವ್ಯತ್ಯಾಸ. ಆಮೇಲೆ ಇನ್ನೊಂದು ವ್ಯತ್ಯಾಸ ಇದೆ. ಈ ನಮ್ಮ ಯಕ್ಷಗಾನ ಇದೆಯಲ್ಲ, ಯಕ್ಷಗಾನದಲ್ಲಿ ಯಾವುದೇ ವರ್ಗದ ಜನಗಳು ಕೂಡ ಪಾಲ್ಗೊಳ್ಬಹುದು. ಈಗ ಒಂದು ಮೇಳ ಇದೆ ಅಂತ ಇಟ್ಕೊಳ್ಳಿ, ಯಕ್ಷಗಾನ ಮೇಳ, ಹಾಗೆ ಸುಗ್ಗಿ ಮೇಳ. ಯಕ್ಷಗಾನ ಮೇಳದಲ್ಲಿ ಏನು ಅಂತಂದ್ರೆ, ಆ ಮೇಳದಲ್ಲಿ ನಮ್ಮ ಸಮಾಜದ ಯಾವ ವರ್ಗದವರು ಒಟ್ಟಿನಲ್ಲಿ ಅವರು ಯಕ್ಷಗಾನದ ಅಂಗಾಂಗಗಳು, ಆ ಕಲೆ ಅವರಿಗೆ ಚೆನ್ನಾಗಿ ತಿಳಿದಿರಬೇಕು. ಅವು ಯಾರೂ ಕೂಡ ಅದರಲ್ಲಿ ವೇಷವನ್ನು ಮಾಡಬಹುದು, ಪ್ರದರ್ಶನ ಮಾಡಬಹುದು. ಅಲ್ಲಿ ಯಾವುದೇ ಒಂದು ಜಾತಿ ಕಟ್ಟುಪಾಡು ಯಾವುದು ಇರುವುದಿಲ್ಲ. ಆದರೆ ಸುಗ್ಗಿಯಲ್ಲಿ ಹಾಗಲ್ಲ. ಸುಗ್ಗಿ ಅನೇಕ ವರ್ಗಗಳಲ್ಲಿ ಸುಗ್ಗಿ ಇದ್ದರೂ ಕೂಡ ಇಲ್ಲಿ ಒಂದು ನಿಯಮ ಇದೆ, ಒಂದು ವ್ಯವಸ್ಥೆ ಇದೆ. ಏನು ಅಂದ್ರೆ, ಈಗ ಒಂದು ಸುಗ್ಗಿ ಮೇಳ ಇದೆ ಅಂತ ಆದ್ರೆ ಅದು ಒಂದು ವರ್ಗಕ್ಕೆ ಸೇರಿದಂತ ಮೇಳ ಆಗಿರ್ತದೆ. ಯಾವ ವರ್ಗವೂ ಇರಬಹುದು, ನಾಮಧಾರಿ ಇರಬಹುದು, ಕುಮಾರಪಂಥಿ ಇರಬಹುದು, ಹಾಲಕ್ಕಿ ಇರಬಹುದು, ಯಾರೇ ಇರಬಹುದು, ಆ ವರ್ಗಕ್ಕೆ ಸೇರಿದಂತಹ ಒಂದು ಮೇಳ ಆಗಿರ್ತದೆ. ಆದ್ರೆ ಆ ಮೇಳದಲ್ಲಿ ಬೇರೆ ವರ್ಗದ ಕಲಾವಿದರು ಅಲ್ಲಿ ಸೇರುವುದ ಅವಕಾಶ ಇರುವುದಿಲ್ಲ. ಆ ವರ್ಗದ ಕಲಾವಿದರೇ ಇರುವುದು. ಅಷ್ಟೇ ಅಲ್ಲ, ಈಗ ಒಂದೇ ವರ್ಗ ಆಗಿದ್ರು ಕೂಡ ಒಂದೇ ವರ್ಗದ ಬೇರೆ ಬೇರೆ ಊರಲ್ಲೇ ಮೇಳ ಇರ್ತದೆ. ಇದ್ರೂ ಕೂಡ ಆ ಒಂದು ಊರಿನ ಸುಗ್ಗಿ ಮೇಳ ಅಲ್ಲಿದ್ದಂತ ಕಲಾವಿದರು ಇನ್ನೊಂದು ಊರಿನ ಸುಗ್ಗಿ ಮೇಳದಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಆ ರೀತಿಯ ಒಂದು ಸಂಪ್ರದಾಯ ನಮ್ಮಲ್ಲಿ ಪದ್ಧತಿ ಇದೆ. ಈಗ ಈ ರೀತಿಯ ವ್ಯತ್ಯಾಸಗಳನ್ನ ನಾವಿಲ್ಲಿ ಕಾಣುತ್ತೇವೆ. ಆದರೆ ಇವೆರಡೂ ಕೂಡ ಸಮೂಹ ಕಲೆ ಮತ್ತೆ ರಂಗಕಲೆ ಅನ್ನೋದು ಮಾತ್ರ ಇದು ಸತ್ಯವಾದದ್ದು. ಸರ್, ನಮ್ಮ ಜಿಲ್ಲೆಯ ಸುಗ್ಗಿ ಕುಣಿತದ ಬಗ್ಗೆ ನೀವೇನಾದ್ರೂ ಮಾಹಿತಿ ನೀಡಬಹುದಾ? ನಮ್ಮ ಜಿಲ್ಲೆಯ ಸುಗ್ಗಿ ಕುಣಿತ ಈ ಜಾನಪದ ರಂಗಕಲೆಯಲ್ಲಿ ಸುಗ್ಗಿ ಕುಣಿತ ಅನ್ನೋದು ಏನಿದೆ ನೋಡಿ, ಇದು ಇವತ್ತು ನಾವೇನು ಸುಗ್ಗಿ ಕುಣಿತ ಅಂತ ನಮ್ಮ ಜಿಲ್ಲೆಯನ್ನು ಕುರಿತು ನಾವು ಹೇಳ್ತಾ ಇದ್ದೇವೆ, ಇದು ನಮ್ಮ ಜಿಲ್ಲೆಯ ಒಂದು ವಿಶಿಷ್ಟವಾದಂಥ ಕಲೆ. ಈಗ ಯಕ್ಷಗಾನವನ್ನು ನೀವು ತೆಗೆದುಕೊಂಡ್ರೆ ನಮ್ಮ ಈ ಕರಾವಳಿ ಜಿಲ್ಲೆ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಸ್ವಲ್ಪ ಮಟ್ಟಿಗೆ ಚಿಕ್ಕಮಗಳೂರು ಕೂಡ ಬರ್ತದೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಯಕ್ಷಗಾನದ ಈ ಕಲೆಯ ಪ್ರಯೋಗ ಪ್ರದರ್ಶನಗಳನ್ನು ನಾವು ನೋಡ್ತೇವೆ. ಅಲ್ಲಿಯ ಜನಗಳು ಅದರಲ್ಲಿ ಸಹಭಾಗಿಗಳಾಗಿದ್ದು ನಾವು ಕಾಣ್ತೇವೆ. ಆದರೆ ಸುಗ್ಗಿ ಹಾಗಲ್ಲ. ನಾವು ಇವತ್ತೇನು ಸುಗ್ಗಿ ಅಂತ ಹೇಳ್ತಾ ಇದ್ದೇವಲ್ಲ, ಸುಗ್ಗಿ ಕಲೆ, ಇದು ನಮ್ಮ ಜಿಲ್ಲೆಯ ವಿಶಿಷ್ಟವಾದಂತಹ ಒಂದು ಕಲೆ. ಇದು ಈ ಸುಗ್ಗಿ ಒಂದು ಕುಣಿತ ಅಥವಾ ಸುಗ್ಗಿಯ ಮೇಳ, ಆ ಸುಗ್ಗಿಯ ವೇಷಭೂಷಣಗಳು, ತುರಾಯಿ, ಆ ಕೋಲಾಟದ ವಿಧಾನಗಳು, ಇವೆಲ್ಲ ನಮ್ಮ ಜಿಲ್ಲೆಗೆ ಸೀಮಿತವಾದಂಥ, ನಮ್ಮ ಜಿಲ್ಲೆಯಲ್ಲೇ ಇರತಕ್ಕಂಥ ಮತ್ತು ನಾವು ಬಹಳ ಹೆಮ್ಮೆ ಪಡ್ತಕ್ಕಂತಹ ಒಂದು ಕಲೆ. ಬಹಳ ಶಿಷ್ಟವಾದಂಥ, ಶಿಷ್ಟ ಪರಿಶಿಷ್ಟ ಆ ರೀತಿಯಲ್ಲಿ ಹೇಳ್ತಾ ಇಲ್ಲ, ಬಹಳ ಸುಸಂಸ್ಕೃತವಾದಂತಹ ಅಥವಾ ಜೀವನ್ಮುಖಿಯಾಗಿರ್ತಕ್ಕಂತಹ ಒಂದು ಕಲೆ. ಇಲ್ಲಿ ನಮ್ಮ ಸುಗ್ಗಿ ಸಾಮಾನ್ಯವಾಗಿ ಎಲ್ಲ, ನಾನೀಗ ಹೇಳಿದ್ನಲ್ಲ, ಎಲ್ಲ ಜನವರ್ಗಗಳಲ್ಲಿಯೂ ಕೂಡ ಇದು ಇದೆ. ಬಹುಶಃ ಕೃಷಿ ಮೂಲವಾಗಿರ್ತಕ್ಕಂಥ ಕಲೆ ಅಂತ ಅನ್ನಿಸ್ತದೆ ಇದು. ನಾವು ಸಾಮಾನ್ಯ ಕೃಷಿಕರೇ ಈ ಕಲೆಯನ್ನು ಅಳವಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಆದರೆ ಸುಗ್ಗಿ ಯಾವಾಗ, ನಮ್ಮ ಈ ಸುಗ್ಗಿ ಕಲೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗ ಹುಟ್ಟಿತು, ಅದರ ಮೂಲ ಕರ್ತೃ ಯಾರು, ಇವನ್ನೆಲ್ಲ ನಾವು ನಿಖರವಾಗಿ ಹೇಳುವುದಕ್ಕಾಗುವುದಿಲ್ಲ. ಅಂದರೆ ಇತಿಹಾಸದ ಆ ಕಾಲಕ್ಕೆ ಹೋಗಬೇಕಾಗ್ತದೆ. ನಮಗೆ ಅದನ್ನು ಹೇಳ್ತಕ್ಕಂಥ ನಿರ್ದಿಷ್ಟವಾದಂಥ ಪುರಾವೆಗಳು ಸಿಗುವುದಿಲ್ಲ. ಆದರೂ ಒಂದು ಸತ್ಯ ಅಂದರೆ, ಇಲ್ಲಿ ಕೃಷಿಕ ಕುಟುಂಬದವರು, ಕೃಷಿಕ ವರ್ಗದವರು ಇದನ್ನು ವಿಶೇಷವಾಗಿ ಈ ಕಲೆಯನ್ನು ರೂಢಿಸಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ಸುಗ್ಗಿ ಇದೆಯಲ್ಲ, ಸುಗ್ಗಿ ಯಾಕೆ ನಮ್ಮಲ್ಲಿ ಈ ಸುಗ್ಗಿ ವಿಶಿಷ್ಟವಾಗಿ ಯಾಕೆ ಈ ಕಲೆ ಬೆಳೆಯಿತು ಅನ್ನುವಂಥದ್ದು, ಬಹುಶಃ ಈ ಸುಗ್ಗಿಯ ಒಂದು ಉದ್ದೇಶ ನನಗನ್ನಿಸ್ತದೆ. ಈಗ ನೋಡಿ, ಹೊಸ ವರ್ಷ ಆರಂಭ ಆಗ್ತದೆ ನಮಗೆ. ಇನ್ನು ಈಗ ಹತ್ರ ಯುಗಾದಿ ಬರ್ತದೆ, ಹೌದಾ? ಸಾಮಾನ್ಯವಾಗಿ ಸುಗ್ಗಿ ಕಟ್ಟುವುದು ಯಾವಾಗ ಅಂದರೆ ಫಾಲ್ಗುಣ ಮಾಸದ ದಶಮಿಗೆ, ಶುಕ್ಲ ಪಕ್ಷದ ದಶಮಿಗೆ ಕಟ್ಟುತ್ತಾರೆ.
ಹುಣ್ಣಿಮೆಗೆ ಇದನ್ನು ಮುಕ್ತಾಯ ಮಾಡ್ತಾರೆ. ಅಲ್ಲಿಂದ ಮುಂದೆ ಹೊಸ ವರ್ಷಕ್ಕೆ ಒಂದು 15 ದಿವಸ ಅಂತರ ಇರ್ತದೆ. ಈ ಪ್ರಕೃತಿಯಲ್ಲಿ ಈ ಸಮಯದಲ್ಲಿ ಏನು ಅಂತಂದರೆ, ಪ್ರಕೃತಿಯಲ್ಲಿ ಒಂದು ರೀತಿಯ ಹೊಸ ಬದಲಾವಣೆ ಆಗ್ತದೆ. ಈ ಬದಲಾವಣೆ ಪ್ರಾಕೃತಿಕವಾದಂಥ ಬದಲಾವಣೆ ಅಂದರೆ ಅದು ಒಂದು ದಿವಸ ಕೂಡಲೇ ಆಗುವಂಥದ್ದಲ್ಲ. ಅದು ಈಗ ಒಂದು ನಾಣ್ಯವನ್ನು ಈ ಕಡೆಯಿಂದ ಆ ಕಡೆಗೆ ಮುಖ ಬದಲಾಯಿಸುವ ಅಷ್ಟು ತೀವ್ರಗತಿಯಲ್ಲಿ ಆಗುವಂಥದ್ದಲ್ಲ. ನಿಧಾನ ಅಂದರೆ ಚಳಿಗಾಲ ಬಂತು, ಚಳಿಗಾಲ ಮುಕ್ತಾಯದ ಕೊನೆಯಲ್ಲಿ ಇನ್ನು ಬೇಸಿಗೆ ಆರಂಭ ಆಗ್ತದೆ, ಎಲ್ಲ ಎಲೆಗಳು ಉದುರಿವೆ, ಹೊಸ ಚಿಗುರು ಬರ್ತದೆ, ಹೊಸ ಹೂ, ಹೊಸ ಮಿಡಿಗಳು, ಹಣ್ಣುಗಳು, ಇವೆಲ್ಲ ಹೊಸ ಕಾಲದ ಹೊಸ ವರ್ಷದ ಒಂದು ಶುಭ ಹೊಸ ಋತುವನ್ನು ತೋರಿಸುವಂಥದ್ದು. ಹಾಗೆ ಹೊಸ ವರ್ಷ ಆರಂಭವಾಗುವ ಮೊದಲು ಈ ಹೊಸ ವರ್ಷದ ಒಂದು ಸೂಚನೆಯನ್ನು ಕೊಡ್ತಕ್ಕಂತಹ, ಅದನ್ನು ಜನಗಳಿಗೆ ಮುಟ್ಟಿಸುವಂತಹ, ಹೊಸ ವರ್ಷ ಬಂದಿದೆ ಅಂತ ತೋರಿಸುವಂತಹ ಹೇಳುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಆಗ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಹುಶಃ ಹೊಸ ವರ್ಷದ ಶುಭ ಸೂಚನೆ ಜನಗಳಿಗೆ ಇದನ್ನು ಮುಟ್ಟಿಸುವಂಥದ್ದು. ಯಾಕೆಂದರೆ ಈ ನಮ್ಮ ಸುಗ್ಗಿ ಇದೆಯಲ್ಲ, ಸುಗ್ಗಿಯ ವೇಷಭೂಷಣ ಇರಲಿ, ಆಮೇಲೆ ತುರಾಯಿ, ಮುಖ್ಯವಾಗಿ ತುರಾಯಿ ಇದೆ, ತುರಾಯಿ, ಆಮೇಲೆ ಅಲ್ಲಿರುವಂತಹ ಚಿತ್ರಗಳೆಲ್ಲ ಇವೆಯಲ್ಲ, ಆ ಚಿತ್ರಗಳಲ್ಲೆಲ್ಲ ಈ ಪ್ರಾಕೃತಿಕವಾದಂತಹ ಒಂದು ನೋಟವೇ, ಅದು ಹೂವಿನಾಗಿರ್ತಕ್ಕಂಥದ್ದು, ಚಿಗುರಿನಾಗಿರ್ತಕ್ಕಂಥದ್ದು, ಇವನ್ನೆಲ್ಲ ನಾವು ಕಾಣ್ತೇವೆ. ಅಂದರೆ ಒಟ್ಟಾಗಿ ಒಂದು ಸುಗ್ಗಿ ಆ ವೇಷವನ್ನು ನೋಡಿದಾಗ ಒಂದು ಪ್ರಕೃತಿಯ ಯಾವುದೋ ಒಂದು ಅಂಶ ಎದ್ದು ಬಂದಾಗ ಕಾಣ್ತಾ ಇದೆ. ಅಥವಾ ಅದೊಂದು ಮರ ಇರಬಹುದು, ಗಿಡ ಇರಬಹುದು, ಇನ್ನು ಯಾವುದೇ ಇರಬಹುದು. ಹಾಗಾಗಿ ಈ ರೀತಿಯಾಗಿ ನಮ್ಮ ಜನಗಳು ಸುಗ್ಗಿಯನ್ನು ಒಂದು ಮನೋಲ್ಲಾಸದ ಆಟವನ್ನಾಗಿ, ಮತ್ತೆ ಅದೊಂದು ಆಚರಣೆ, ಮತ್ತು ಸುಗ್ಗಿ ಇದೆಯಲ್ಲ ಅದು ಬರೀ ಮನೋಲ್ಲಾಸ ಅಲ್ಲ, ಅದಕ್ಕೊಂದು ಧಾರ್ಮಿಕವಾದಂಥ ಒಂದು ಹಿನ್ನೆಲೆ ಇದೆ. ಅದೊಂದು ಆಚರಣೆಯನ್ನಾಗಿ ಮಾಡಿಕೊಂಡು ಬಂದ ಹಾಗೆ ಕಾಣುತ್ತಾ ಇದೆ. ಈ ರೀತಿಯಾಗಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಈ ಸುಗ್ಗಿಯನ್ನು, ಸುಗ್ಗಿ ಕಲೆಯನ್ನು ರಂಗಕಲೆಯನ್ನಾಗಿ ರೂಪಿಸಿಕೊಂಡು ಬಂದಿದ್ದಾರೆ. ಆಮೇಲೆ ಇದು ಇನ್ನೊಂದು ವಿಷಯ ಅಂತಂದರೆ, ನಾನು ಈಗ ಹೇಳಿದ್ನಲ್ಲ, ಅದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಕಲೆ ಅಲ್ಲ. ಇಲ್ಲಿ ಅನೇಕ ವರ್ಗದವರು ಸುಗ್ಗಿಯನ್ನು ಕಟ್ಟುತ್ತಾರೆ, ಸುಗ್ಗಿ ಮೇಳ ಇದೆ. ಹಾಗಾಗಿ ಇದು ಎಲ್ಲ ವರ್ಗಕ್ಕೆ ಸಂಬಂಧಪಟ್ಟಂತ ಸಮೂಹ ಕಲೆ ಅಂತ ಹೇಳಬಹುದು. ಸುಗ್ಗಿ ಕುಣಿತ ಹಾಲಕ್ಕಿ ಸಮಾಜಕ್ಕೆ ಮಾತ್ರ ಸೀಮಿತವಾದದ್ದು ಅಂತ ಅನೇಕ ವಿದ್ವಾಂಸರು, ಲೇಖಕರು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದನ್ನ ನಾವು ನೋಡಿದ್ದೇವೆ. ಆ ಬಗ್ಗೆ ತಮ್ಮ ಅಭಿಪ್ರಾಯ? ಹೌದು, ನೀವು ಕೇಳುವಂತ ಪ್ರಶ್ನೆ ಸರಿ ಇದೆ ಮತ್ತು ಅದು ಹೌದದು. ಯಾಕೆಂದರೆ ನಾವು ಕೂಡ ಇದನ್ನು ಗಮನಿಸಿದ್ದೇವೆ. ನಮ್ಮ ಹಾಲಕ್ಕಿಗಳಲ್ಲಿ ಸುಗ್ಗಿ ಕುಣಿತ ಅಥವಾ ಸುಗ್ಗಿ ಆಚರಣೆ ಏನಿದೆ ಬಹಳ ಚೆನ್ನಾಗಿದೆ. ಆ ಜನಾಂಗ, ಪ್ರತಿಯೊಂದು ಜನಾಂಗವು ತನ್ನದೇ ಆದಂಥ ರೀತಿಯಲ್ಲಿ ಈ ಜಾನಪದ ಕಲೆಯನ್ನು ರೂಢಿಸಿಕೊಂಡು ಬಂದಿರ್ತದೆ. ಹಾಗೆ ಈಗ ಹಾಲಕ್ಕಿ ಒಕ್ಕಲಿಗರಲ್ಲಿ ಇರುವಂತಹ ಸುಗ್ಗಿ ಕುಣಿತ ಇದೆಯಲ್ಲ, ಅದು ಒಂದು ರೀತಿಯ ಬಗೆ, ಅದು ಒಂದು ವಿಧದ ಸುಗ್ಗಿ ಕುಣಿತ. ಆದರೆ ಅವರ ಕುಣಿತವೇ ಶ್ರೇಷ್ಠವಾದದ್ದು, ಅದೇ ಸುಗ್ಗಿ ಕುಣಿತ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬೇರೆ ವರ್ಗದವರು ಕುಣಿಯುವುದೆಲ್ಲ ಸುಗ್ಗಿ ಕುಣಿತ ಅಲ್ಲ, ಅಥವಾ ಅದಕ್ಕಿಂತ ಬಹಳ ಕಡಿಮೆ ಮಟ್ಟದ್ದು ಅಂತ ಹೇಳುವಂಥ ಅಭಿಪ್ರಾಯ ಇದೆಯಲ್ಲ, ಇದು ಜಾನಪದ ಅಧ್ಯಯನ ದೃಷ್ಟಿಯಿಂದಲೇ ಅದು ಬಹಳ ತಪ್ಪು ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಈ ಜಾನಪದ ನಮ್ಮ ಪ್ರತಿಯೊಂದು ಜನವರ್ಗ ಅವರು ಅವರವರಿಗೆ ಬೇಕಾದ ರೀತಿಯಲ್ಲಿ, ಅವರವರಿಗೆ ಸರಿಕಂಡಂತ ರೀತಿಯಲ್ಲಿ ಮತ್ತು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರವರ ಕಲೆಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಈಗ ಸುಗ್ಗಿ ಆದರೂ ಕೂಡ ಹಾಗೆ. ಈಗ ನೀವು ನಾಮಧಾರಿಗಳ ಸುಗ್ಗಿ ಅಂತ ತೆಗೆದುಕೊಳ್ಳಿ. ನಾವು ನಾಮಧಾರಿಗಳ ಸುಗ್ಗಿಯ ಬಗ್ಗೆ ನಾನು ಈಗ ನಾಮಧಾರಿ ಜನಾಂಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇನೆ. ಹಾಗೆ ಆ ಸುಗ್ಗಿ ಕಲೆಯ ಬಗ್ಗೆ ಕೂಡ ಅಧ್ಯಯನ ಮಾಡ್ತಾ ಇದ್ದೇನೆ. ನಾನೀಗ ಅಧ್ಯಯನ ಮಾಡಿದ ರೀತಿ ನನಗೆ ಬಂದಂಥ ದಾಖಲೆ ನೋಡಿದರೆ, ಎಲ್ಲೆಲ್ಲಿ ನಾಮಧಾರಿಗಳು ಇದ್ದಾರೋ ಆ ಎಲ್ಲ ಊರಲ್ಲಿಯೂ ಕೂಡ ಸುಗ್ಗಿ ಮೇಳ ಇತ್ತು. ಈಗಲೂ ಕೂಡ ಇದೆ. ಅವರದ್ದೇ ಆದಂಥ ಒಂದು ಸಂಪ್ರದಾಯ, ಆ ಸುಗ್ಗಿ ಸಂಪ್ರದಾಯ ಅವರಲ್ಲಿ ಇತ್ತು. ಈ ಸಾಮಾನ್ಯ ಭಟ್ಕಳದ ಶಿರಾಲಿ ಇದೆಯಲ್ಲ, ಶಿರಾಲಿಯಿಂದ ನಾನು ಕಾರವಾರದವರೆಗೆ ನೋಡಿದ್ದೇನೆ. ಅಲ್ಲಲ್ಲಿ ಸುಗ್ಗಿ ಮೇಳ ಈಗಲೂ ಕೂಡ ಇದೆ. ಕೆಲವು ಮೇಳ ಏನಾಗಿದೆ, ನಿಂತು ಹೋಗಿದೆ. ಹಾಗೆ ಹಳ್ಳಿಯರಲ್ಲಿ ಇದೆ, ನಾವು ನೋಡಿದ್ದೇವೆ. ಹಳ್ಳಿಯರಲ್ಲಿ ಇದೆ, ಮುಕುರಿಗಳಲ್ಲಿ ಇದೆ,
ಕೋಮಾರ ಪಂಥ ಅಲ್ಲಿ ನೀವು ಅಂಕೋಲಕ್ಕೂ ಹೋದ್ರೆ ಕೋಮಾರ ಪಂಥ ಅವರಲ್ಲಿ ಇದೆ. ಅಂಬಿಗರಲ್ಲಿ ಮೊದಲು ಇತ್ತಂತೆ ನಾನು ಕೇಳಿದ್ದೆ. ಈಗ ಮೇಳ ನಡೀತಾ ಇಲ್ಲ. ಆಮೇಲೆ ಗಾಮಕ್ಕಲಲ್ಲಿಯೂ ಕೂಡ ಅವರಲ್ಲಿ ಮೇಳ ಇದೆ. ನಮ್ಮ ಡಾಕ್ಟರ್ NR ನಾಯಕರು ಅದನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಎಲ್ಲ ವರ್ಗಗಳಲ್ಲಿಯೂ ಸುಗ್ಗಿ ಮೇಳ ಇದೆ, ಸುಗ್ಗಿ ಕಲೆ ಇದೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರವರಿಗೆ ಬೇಕಾದ ರೀತಿಯಾಗಿ ಅದನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಹಾಗಿರುವಾಗ ಯಾವುದೇ ಒಂದು ವರ್ಗದ ಸುಗ್ಗಿ ಶ್ರೇಷ್ಠ ಅಂತ ಹೇಳುವಂಥದ್ದು ಇದು ನಾವು ಜಾನಪದ ಅಧ್ಯಯನ ದೃಷ್ಟಿಯಿಂದ ಬಹುಶಃ ಒಂದು ರೀತಿಯ ಅಪಚಾರ ಆಗ್ತದೆ ಅಂತ ನನಗೆ ಅನ್ನಿಸುವುದು. ಹಾಗಾಗಿ ಹಾಲಕ್ಕಿಗಳಲ್ಲಿ ಸುಗ್ಗಿ ಇದೆ. ಮತ್ತು ಹಾಲಕ್ಕಿಗಳಲ್ಲಿ ಏನು ಅಂತಂದ್ರೆ ಇವತ್ತಿಗೂ ಕೂಡ ಅವರು ಅದೊಂದು ತಮ್ಮ ಬದುಕಿನ ಪ್ರಮುಖವಾದಂಥ ಕಲೆ ಅಂತ ಹೇಳಿಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಬಹಳ ನಾವು ಮೆಚ್ಚಬೇಕಾದದ್ದು. ಮತ್ತೆ ಅನೇಕ ಅವರದೇ ಆದಂಥ ಒಂದು ಶಿಸ್ತಿನಲ್ಲಿ ಅದು ಇದೆ, ಅದು ಬಹಳ ಸಂತೋಷವೇ. ಆದರೆ ಉಳಿದ ಜನವರ್ಗದಲ್ಲಿರುವಂಥ ಸುಗ್ಗಿ ಅದು ಕೆಳಮಟ್ಟದ್ದು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತಪ್ಪದು. ಹಾಗೇನಿಲ್ಲ, ಪ್ರತಿಯೊಂದು ವರ್ಗದಲ್ಲಿ ಅವರದ್ದೇ ಆದಂಥ ರೀತಿಯಲ್ಲಿ ಉಂಟದು. ನಾವು ಅದನ್ನು ಗಮನಿಸಬೇಕು. ಮತ್ತೆ ಈಗ ಸುಗ್ಗಿ ಅಧ್ಯಯನ ಇದೆಯಲ್ಲ, ಸುಗ್ಗಿಯ ಬಗ್ಗೆ ನಾವು ಈಗ ಅಧ್ಯಯನ ಮಾಡೋದಾದ್ರೆ ಕೇವಲ ಹಾಲಕ್ಕಿಗಳ ಸುಗ್ಗಿಯನ್ನ ಮಾತ್ರ ಇಟ್ಕೊಂಡು ಅಧ್ಯಯನ ಮಾಡ್ಲಿಕ್ಕೆ ಆಗುದಿಲ್ಲ, ಅಧ್ಯಯನದ ಕೊರತೆ ಆಗ್ತದೆ. ಏನು ಮಾಡಬೇಕು ಅಂದ್ರೆ ಇನ್ನೂ ಕೂಡ ಆ ರೀತಿಯಲ್ಲಿ ಅಧ್ಯಯನ ಆಗಿಲ್ಲ ನಮ್ಮಲ್ಲಿ. ಎಲ್ಲ ವರ್ಗದ ಸುಗ್ಗಿಯನ್ನು ಅಧ್ಯಯನ ಮಾಡಬೇಕು. ಎಲ್ಲೆಲ್ಲಿ ಯಾವ್ಯಾವ ಅಂಶಗಳಿವೆ ಅದನ್ನು ನೋಡಬೇಕು. ಕೇವಲ ತರತಮ ಅವರ ಸುಗ್ಗಿಯನ್ನು ಇವರಿಗೆ ಹೋಲಿಸುವುದು, ಇವರ ಸುಗ್ಗಿಯನ್ನು ಅವರಿಗೆ ಹೋಲಿಸುವುದು, ಅದು ಶ್ರೇಷ್ಠ ಇದು ಕನಿಷ್ಠ, ಇದು ಜಾನಪದ ಅಧ್ಯಯನದ ಶಿಸ್ತು ಅಲ್ಲವೇ ಅಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ವರ್ಗಗಳು ಸುಗ್ಗಿಯನ್ನ ಕಟ್ಟುತ್ತವೋ, ಸುಗ್ಗಿ ಮೇಳವನ್ನು ಇಟ್ಕೊಂಡಿವೋ, ಸುಗ್ಗಿ ಕಲೆಯನ್ನ ಅಳವಡಿಸಿಕೊಂಡಿವೆಯೋ ಆ ಎಲ್ಲ ವರ್ಗದ ಸುಗ್ಗಿಗಳು ಶ್ರೇಷ್ಠವೇ ಹೊರತುಮೋ ಯಾವುದು ಕನಿಷ್ಠ ಅಲ್ಲ. ತರತಮ ಭಾವನೆಯಿಂದ ನೋಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಪ್ರತಿ ವರ್ಷ ಸುಗ್ಗಿ ಕುಣಿತಾರಲ್ಲ, ಆ ಸುಗ್ಗಿ ಕುಣಿತದ ಉದ್ದೇಶ ಏನು ಸರ್? ಸುಗ್ಗಿ ಆಚರಣೆಯ ಉದ್ದೇಶ ಇದಕ್ಕೆ ಬೇರೆ ಬೇರೆ ಉದ್ದೇಶವನ್ನು, ಯಾಕೆಂದ್ರೆ ಇದು ಸುಗ್ಗಿ ಆಚರಣೆ ಎನ್ನುವಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ತುಂಬ ಹೊರದೇಶದಲ್ಲಿಯೂ ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಉದ್ದೇಶ ತುಂಬ ಅದರ ವ್ಯಾಪ್ತವಾಗಿರಬಹುದು ಅಂತ ಅನ್ನಿಸ್ತದೆ. ಅದು ನನಗನ್ನಿಸುವುದು. ಈಗ ನಾವು ಸುಗ್ಗಿ ಅಂತ ಹೇಳುವಾಗ ಇಲ್ಲಿ ಈಗ ನಾನು ಒಂದು ವಿಷಯವನ್ನು ಹೇಳಿದೆ, ಇದು ಹೊಸ ವರ್ಷವನ್ನ ಸಾರುವಂಥದ್ದು, ಹೊಸ ವರ್ಷದ ಒಂದು ಸಂಕೇತ. ಅದು ಹೊಸ ವರ್ಷ ಬಂದಿತ್ತು ಅಂತ ಸಂತೋಷ ಪಡತಕ್ಕಂತಹ ಒಂದು ಸಂದರ್ಭ, ಅದನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು ಅಂತ ಒಂದು ಹೇಳಿದೆ. ಅದು ಕೂಡ ಒಂದು. ಆಮೇಲೆ ನನಗೆ ಇನ್ನೊಂದು ಒಲ್ಲಿ ನೋಡಿ, ಕಾಮನನ್ನು ಸುಡುವುದು. ಈ ಕಾಮದಹನವು ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಈಗ ನಮಗೆ ಇದರಲ್ಲಿ ಸುಗ್ಗಿ ಮೇಳ ಇದೆಯಲ್ಲ, ಕುಣಿತಾ ಇದೆಯಲ್ಲ, ಕೋಲಾಟ, ಇದು ಒಂದು ಕಲೆಯನ್ನಾಗಿ ನಾವು ವಿಚಾರ ಮಾಡುವಂಥದ್ದು ಬೇರೆ. ಆದ್ರೆ ಈ ಕಾಮದಹನ ಇದೆಯಲ್ಲ, ಈ ಕಾಮನನ್ನು ಸುಡತಕ್ಕಂಥದ್ದು, ಇದು ಯಾಕೆ ಬಂತು? ಇದು ಬಹಳ ಆಲೋಚನೆ ಮಾಡ್ತಕ್ಕಂಥದ್ದು ನನಗನ್ನಿಸುವುದು. ಬಹುಶಃ ಮತ್ತೆ ನಮ್ಮ ವಿದ್ವಾಂಸರುಗಳು ಕೂಡ ಹೇಳ್ತಾರೆ, ಏನು ಅಂದ್ರೆ ಈ ಹಳೆಯ ನಮ್ಮ ಕಾಮನೆಗಳನ್ನೆಲ್ಲ ಸುಟ್ಟು ಹಾಕುವಂಥದ್ದು, ಹೊಸ ಏನು ಬಯಕೆಗಳು, ಹೊಸ ಜೀವನವನ್ನು ಆರಂಭ ಮಾಡತಕ್ಕಂಥದ್ದು, ಅದರ ಒಂದು ಸಂಕೇತ ಅಂತ ಹೀಗೆಲ್ಲ ಹೇಳ್ತಾರೆ. ಅದು ಇರಬಹುದಿಲ್ಲ ಅಂತ ನಾನೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ನನಗೆ ಅನ್ನಿಸುವುದು ಬಹುಶಃ ಈ ಕಾಮ ಅನ್ನುವಂಥದ್ದು ಈ ನಮ್ಮ ಸಮಾಜದಲ್ಲಿ ಲೈಂಗಿಕ ಆಕ್ರಮಣ ಮಾಡತಕ್ಕಂಥ, ಪೀಡೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದನೋ ಏನೋ. ನಮ್ಮಲ್ಲಿ ಜೋಕುಮಾರ ಸ್ವಾಮಿಯ ಕಥೆ ಕೂಡ ಬರ್ತದೆ. ಅಂತ ಒಬ್ಬ ವ್ಯಕ್ತಿ ಇದ್ದನೋ ಏನೋ ಅಂದ್ರೆ ಅವನು ಪೀಡಕ, ಅವನು ಕಾಮ ಪೀಡಕ ಅಂತ ಅರ್ಥ. ಎಲ್ಲ ಆಕ್ರಮಣ ಮಾಡತಕ್ಕಂಥದ್ದು, ಇದು ಎಲ್ಲವರಿಗೂ ಪೀಡೆ ಕೊಡ್ತಕ್ಕಂಥದ್ದು. ಇಂತಹ ಪೀಡೆಯನ್ನ ಜನ ಎಲ್ಲ ಒಟ್ಟಿಗೆ ಸೇರಿ ಅವನನ್ನ ಬಹುಶಃ ಕೊಂದಿರಬಹುದೇ, ಅವನನ್ನು ಸುಟ್ಟಿರಬಹುದೇ, ಜೀವಂತವಾಗಿ ಸುಟ್ಟಿರಬಹುದೇ. ಮತ್ತೆ ಯಾಕೆಂದ್ರೆ ಅಷ್ಟು ಆಕ್ರೋಶ ಇರ್ತದೆ ನೋಡಿ. ಆ ಆಕ್ರಮಣಕಾರರ ಬಗ್ಗೆ ಜನಗಳಿಗೆ ಒಂದು ಸಂಸಾರ ಇರ್ತದಪ್ಪ, ಆ ಸಂಸಾರದ ಒಂದು ಹೆಣ್ಣುಮಗಳು ಇರ್ತಾರೆ, ಹೌದಾ, ಇವನು ಅಂತ ಆಕ್ರಮಣ ಮಾಡಿಬಿಡೋದು. ಇಂಥದ್ದು ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಆ ಜನ ಎಲ್ಲ ಆಕ್ರೋಶಗೊಂಡಂತ ಜನಗಳೆಲ್ಲ ಸೇರಿ ಆ ವ್ಯಕ್ತಿಯನ್ನ ಈ ರೀತಿಯಾಗಿ ಸುಟ್ಟಿರಬಹುದೇ, ಈ ಬಂದಂಥ ಪೀಡಿಯನ್ನ ಕಳ್ಕೊಂಡಿರಬಹುದೇ,
ಆ ಸಂತೋಷವಾಗಿ ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರಬಹುದು ಏನೋ ಅಂತ ನನಗನ್ನಿಸ್ತಾ ಇದೆ. ಆದರೆ ಇದರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕು, ಇದರ ಬಗ್ಗೆ ಇನ್ನೂ ಚಿಂತನೆ ನಡೆಯುವುದು ಒಳ್ಳೆಯದು ಅಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ಒಂದು ಪೀಡೆಯನ್ನು ಹೊರದೂಡಿ ನಾವು ಇನ್ನು ಹಳೆಯ ವರ್ಷ ಹೋಗಬೇಕು, ಹೊಸ ವರ್ಷ ಬರಬೇಕು. ಹಳೆಯ ವರ್ಷದ ಜೊತೆಯಲ್ಲಿ ನಮ್ಮ ಹಳೆಯ ಕೆಲವು ನಮ್ಮ ದೋಷಗಳು ಕೂಡ ಅವು ಕೂಡ ಹೋಗಬೇಕು. ಹೊಸ ಚಿಂತನೆಗಳು, ಹೊಸ ವರ್ಷಕ್ಕೆ ಹೊಸ ಚಿಂತನೆಗಳು ಬರಬೇಕು, ಹೊಸ ಜೀವನ ಕ್ರಮ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಅದಕ್ಕೊಂದು ಸಾಂಕೇತಿಕವಾಗಿ ಇದರ ಆಚರಣೆ ಬಂದಿರಬಹುದು ಅಂತ ನನಗನ್ನಿಸ್ತದೆ. ಇದಕ್ಕೂ ಮೇಲೆ ಇನ್ನೂ ಏನೋ ಕಾರಣ ಇರಬಹುದು. ಸರ್, ಕೊನೆಯದಾಗಿ ಈ ಸುಗ್ಗಿ ಕುಣಿತದ ಬಗ್ಗೆ ನೀವೇನು ಹೇಳ್ತೀರಾ? ಸುಗ್ಗಿ ನೋಡಿ, ಇದು ಒಂದು ಒಳ್ಳೆಯ ಕಲೆ. ಈ ಕಲೆ ಇವತ್ತೇನಾಗ್ತಾ ಇದೆ ಅಂದರೆ ನಶಿಸುವಂತಹ ಸಂದರ್ಭಕ್ಕೆ ಇದಕ್ಕೆ ಬಂದಿದೆ, ಹಂತಕ್ಕೆ ಬಂದಿದೆ. ಈಗ ನಮ್ಮ ಹಾಲಕ್ಕಿಗಳ ಸುಗ್ಗಿ ಆದ ಕೂಡ ಅವರು ಅದನ್ನು ಸರಿಯಾಗಿ ಇಟ್ಟುಕೊಂಡು, ಅಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಸುಗ್ಗಿ ಕಲಾವಿದರು ಇರಬೇಕು, ಸುಗ್ಗಿಯನ್ನು ಕಲಿಬೇಕು, ಮಕ್ಕಳಿಗೆ ಕಲಿಸ್ತಾರೆ, ಅವರು ಅದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಆದರೆ ಅಲ್ಲಿಯೂ ಕೂಡ ಅವರು ಹಿರಿಯವರನ್ನು ಕೇಳಿದರೆ ಅವರು ಹೇಳ್ತಾರೆ, ಇಲ್ಲ ಇವತ್ತಿನ ಮಕ್ಕಳು ಸುಗ್ಗಿ ಕಲಿಯುವುದಕ್ಕೆ ಯುವಕರು ಬರ್ತಾ ಇಲ್ಲ, ನಾವು ಕಲಿಸ್ತೇವೆ ಅಂದರೂ ಕೂಡ ಬರ್ತಾ ಇಲ್ಲ. ಹಾಗಾಗಿ ಈ ಕಲೆಯನ್ನು ನಮ್ಮಲ್ಲಿ ಉಳಿಸಿಕೊಳ್ಳುವುದು ಬಹಳ ಕಷ್ಟ ಅಂತ ನಮ್ಮ ಹಾಲಕ್ಕಿಗಳು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ನಾನು ಹೇಳಿದ್ನಲ್ಲ, ಅನೇಕ ವರ್ಗಗಳಲ್ಲಿ ಇದ್ದಂತಹ ಸುಗ್ಗಿ ನಿಂತು ಹೋಗ್ಬಿಟ್ಟಿದೆ. ನಮ್ಮ ಅಂಬಿಗರಲ್ಲಿ ಕಾಣ್ತಾ ಇಲ್ಲ, ಹಳ್ಳಿಯರದಲ್ಲಿ ಕೆಲವು ಕಡೆಯಲ್ಲಿ ಇದೆ, ಮುಕುರಿಗಳಲ್ಲಿ ಕೆಲವು ಕಡೆಗಳಲ್ಲಿ ಇದೆ, ಕೋಮಾರ ಪಂಥದವರು ಅವರು ಕೂಡ ಕಟ್ತಾ ಇದ್ದಾರೆ. ನಾಮಧಾರಿಗಳು ನಾನು ಹೇಳಿದ್ನಲ್ಲ, ನಾಮಧಾರಿಗಳಲ್ಲಿ ಊರೂರಿಗೆ ಮೇಳ ಇತ್ತು. ಈಗ ಕೆಲವು ಊರುಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಬುಧವಂತರ ಮನೆ, ಮಂಡಲದ ಮನೆ ಅಂತ ಇರ್ತದೆ, ಆ ಕೋಲು ಈಗಲೂ ಕೂಡ ಇದೆ. ಅವರು ಹೋಳಿ ಹುಣ್ಣಿಮೆಗೆ ಒಂದು ಸಾರಿ ಅಲ್ಲಿ ಅಟ್ಟದ ಮೇಲೆ ಪೆಟ್ಟಿಗೆಲ್ಲ ಹಾಕಿರ್ತಾರೆ. ಅವರು ಒಂದು ಸಾರಿ ಆ ಹೋಳಿ ಹುಣ್ಣಿಮೆ ದಿವಸ ತೆಗೆದು ಆ ಪಿಂಡಿಯನ್ನು ತೆಗೆದು ತೊಳೆದು ಮತ್ತೆ ದೇವರ ಮುಂದೆ ಇಟ್ಟು, ಪೀಠದಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಆಮೇಲೆ ಅದನ್ನು ಪುನಃ ಅಲ್ಲೇ ಇಡ್ತಾರೆ. ಅಂದ್ರೆ ಅದು ಅಷ್ಟರ ಮಟ್ಟಿಗೆ ಬಂದಿದೆ ಅಂತ. ಆದರೆ ಇದು ಅಷ್ಟಾದರೂ ಇದೆ. ಯಾಕೆಂದರೆ ಇಲ್ಲಿ ಸುಗ್ಗಿ ಇತ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಕೆಲವು ಕಡೆಯಲ್ಲಿ ಅದು ಕೂಡ ಇಲ್ಲ, ಕೋಲೆಲ್ಲ ಲಡ್ಡಾಗಿ ಅವೆಲ್ಲ ಬಿಸಾಡಿ ಹೋಗಿದೆ, ಆ ಆಚರಣೆಯೂ ಕೂಡ ಇಲ್ಲ. ಈ ರೀತಿಯಾಗಿದೆ. ಅಂದರೆ ಒಟ್ಟಾಗಿ ಇವತ್ತು ಸುಗ್ಗಿ ಅತ್ಯಂತ ಒಳ್ಳೆ ನಮ್ಮ ಜಿಲ್ಲೆಯ ಅತ್ಯಂತ ಸಂಭ್ರಮದ ಮನೋಲ್ಲಾಸದ ಕಲೆ ಮತ್ತದು ಆಚರಣೆ. ಅದನ್ನು ಉಳಿಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಉಳಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಅಂದರೆ, ನಮ್ಮ ಸಂಸ್ಕೃತಿ ಇಲಾಖೆ ಇದೆ, ನಮ್ಮ ಜಾನಪದ ವಿಶ್ವವಿದ್ಯಾಲಯ ಇದೆ, ಜಾನಪದ ಅಕಾಡೆಮಿ ಇದೆ, ಕರ್ನಾಟಕ ಜಾನಪದ ಪರಿಷತ್ತು ಇದೆ. ಹಾಗಾಗಿ ಜಾನಪದವನ್ನು ಜಾಗೃತಗೊಳಿಸತಕ್ಕಂತಹ ಅನೇಕ ಸಂಸ್ಥೆಗಳು ಈಗ ಬಂದಿವೆ. ಈ ಕಲೆಯನ್ನು ಉಳಿಸಿಕೊಳ್ಳಬೇಕಾದರೆ ನನಗನ್ನಿಸುವುದು ನಮ್ಮ ಜಿಲ್ಲೆಯಲ್ಲಿ ಒಂದು ಸುಗ್ಗಿ ಕಲಾ ಕೇಂದ್ರವನ್ನು ತೆರೆಯುವುದು ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ಇದು ಸಂಸ್ಕೃತಿ ಇಲಾಖೆಯೂ ಮಾಡಬಹುದು ಅಥವಾ ವಿಶ್ವವಿದ್ಯಾಲಯ ಮಾಡಬಹುದು. ಯಾರೂ ಮಾಡದೇ ಇದ್ದರೂ ಕೂಡ ನಮ್ಮ ಜಿಲ್ಲೆಯ ಜಾಗೃತ ಮನಸ್ಥಿತಿಯ ನಮ್ಮ ಜನಗಳು ಇದನ್ನು ಮಾಡುವುದು ಒಳ್ಳೆ. ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಕಾರವಾರದಲ್ಲಿ ಕನ್ನಡ ಭವನ ಅಂತ ಇದೆ, ಅಲ್ಲಿಯೇ ಮಾಡಬಹುದು. ಇದೇನು ಅಂತಂದರೆ ಸುಗ್ಗಿ ಕಲೆಯನ್ನು ಕಲಿಸುವಂಥ, ತರಬೇತಿಗೊಳಿಸುವಂಥ, ಕೇವಲ ವರ್ಷದ ಒಂದು ಸಮಯದಲ್ಲಿ ಮಾತ್ರ ಅಲ್ಲ, ನಿರಂತರ ಯಾವಾಗಲೂ ಕೂಡ ಸುಗ್ಗಿನ ಪ್ರದರ್ಶನ ಮಾಡಬಹುದು. ಒಂದು ಆಮೇಲೆ ಎಲ್ಲ ವರ್ಗದವರು ಆಸಕ್ತಿ ಉಳ್ಳಂಥ ಯಾರೂ ಕೂಡ ಆ ಕಲೆಯನ್ನು ಕಲಿಯಬಹುದು. ಇಂಥ ಒಂದು ತರಬೇತಿ ಕೇಂದ್ರ ಇದ್ದರೆ ಈ ಕಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ, ತರಬೇತಿ ಕೊಡುವುದಕ್ಕೆ ಸಾಧ್ಯ. ಮತ್ತು ಅದರಲ್ಲಿ ಬೇರೆ ಬೇರೆ ಪರಿಷ್ಕಾರ ಮಾಡಬಹುದು. ಈಗ ಬೇರೆ ಬೇರೆ ವರ್ಗದಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಅದು ಆ ಸುಗ್ಗಿ ನೀವು ಕುಣಿತ ನೋಡಬೇಕು. ಆ ಸುಗ್ಗಿ ಕುಣಿತ ಇದೆಯಲ್ಲ, ಅದು ಆ ಕೋಲು ಹೊಡೆಯುವಂಥ ರೀತಿ, ಆ ಹೆಜ್ಜೆ ಬಹಳ ಬೆರಗಾಗುವಂಥದ್ದು. ಅಂಥ ಕಲೆಯನ್ನು ಇವತ್ತು ನಾವು ಕಳ್ಕೊಳ್ತಾ ಇದ್ದೇವೆ ಅಂತಂದರೆ ಬಹಳ ವಿಷಾದ ಅಂತ ಅನ್ನಿಸ್ತದೆ. ಉಳಿಸಿಕೊಳ್ಳಬೇಕಾದರೆ ನಾವು ಈ ರೀತಿಯಲ್ಲಿ ಸಂಘಟಿತರಾಗಿ ಒಂದು ಸುಗ್ಗಿ ಕಲಾ ಕೇಂದ್ರವನ್ನು ನಮ್ಮ ಜಿಲ್ಲೆಯಲ್ಲಿ ತೆರೆದು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂಥ ಒಂದು ವ್ಯವಸ್ಥೆ ಬಂದರೆ ಸುಗ್ಗಿ ಕಲೆ ಉಳಿಯುವುದಕ್ಕೆ ಸಾಧ್ಯ. ಮತ್ತು ಅದನ್ನು ಉಳಿಸಿಕೊಳ್ಳಬೇಕಾದಂಥ ಜವಾಬ್ದಾರಿ ನಮ್ಮ ಜಿಲ್ಲೆಯ ಜನಗಳದ್ದು ಅನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಮ್ಮ ವಿಧಾನ ಪರಿಷತ್ತಿನವರೆಗಿನ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ತೆಗೆದುಕೊಂಡರೂ ಕೂಡ ಅವರೆಲ್ಲ ಇದರಲ್ಲಿ ಪಾಲ್ಗೊಳ್ಳುವುದು ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ಈ ಬಗ್ಗೆ ಚಿಂತನೆ ನಮ್ಮ ಜಾನಪದ ವಿದ್ವಾಂಸರು ಈ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸರ್, ಇಲ್ಲಿಯ ತನಕ ನಮ್ಮ ಭಾವನಾ ವಾಹಿನಿಯ ವೀಕ್ಷಕರಿಗೆ ಜಾನಪದ ಕಲೆಯ ಬಗ್ಗೆ ಹಾಗೂ ಸುಗ್ಗಿಯ ಬಗ್ಗೆ ಮಾಹಿತಿ ನೀಡಿದ್ದೀರಿ.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮೊಡನೆ ಚರ್ಚಿಸಲಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸ್ಟುಡಿಯೋಗೆ ಬಂದು ಅನೇಕ ಮಾಹಿತಿಯನ್ನ ನೀಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ. ವೀಕ್ಷಕರೇ, ಇಲ್ಲಿಯವರೆಗೂ ಜಾನಪದ ರಂಗಕಲೆಯಾದ ಸುಗ್ಗಿಯ ಬಗ್ಗೆ ಕೆಲವು ಮಾಹಿತಿಗಳನ್ನ ನೀವು ಪಡೆದುಕೊಂಡಿದ್ದೀರಿ. ಇನ್ನು ಸುಮುಖಾನಂದ ಜಲವಳ್ಳಿಯವರು ನಾಮಧಾರಿ ಜನಾಂಗದ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ. ಅದರಲ್ಲೂ ನಾಮಧಾರಿ ಸುಗ್ಗಿಯ ಬಗ್ಗೆ ಅವರು ಅಧ್ಯಯನ ನಡೆಸುತ್ತಿದ್ದು, ಆ ವೇಳೆಯಲ್ಲಿ ನಮ್ಮ ವಾಹಿನಿಯ ಜೊತೆಗೂಡಿ ಹೊನ್ನಾವರದ ಕೆಂಚಗಾರದ ಸುಗ್ಗಿ ಮೇಳದೊಂದಿಗೆ ಸಂದರ್ಶನ ನಡೆಸಿದ್ದಾರೆ. ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ಮೇಳ ನಡೆದು ಬಂದ ದಾರಿ ಹಾಗೂ ಸುಗ್ಗಿ ಕುಣಿತದ ಬಗ್ಗೆ ನೀವು ವೀಕ್ಷಿಸಬಹುದಾಗಿದೆ. ಅಲ್ಲಿಯವರೆಗೂ ನಮಸ್ಕಾರ.